ದೇಶಾದ್ಯಂತ ಕೋಟ್ಯಂತರ ರಾಮನ ಮಂದಿರಗಳಿವೆ. ಆದರೆ ರಾಮನ ಜನ್ಮಭೂಮಿಯಲ್ಲಿ ಮಂದಿರವೊಂದು ನಿರ್ಮಾಣವಾಗಿ ಅದರಲ್ಲಿ ರಾಮನ ದರ್ಶನವನ್ನ ಪಡೆಯೋದಕ್ಕೆ ಕೆಲವು ಕ್ಷಣಗಳು ಬಾಕಿ ಇದೆ. ಅಯೋಧ್ಯೆಯಲ್ಲಿ ಬಾಲರಾಮ ರಾಮಲಲ್ಲಾನ ದಿವ್ಯ ಕ್ಷಣಗಣನೆ ಆರಂಭವಾಗಿದೆ. ಸದ್ಯಕ್ಕೆ ಸಂಪೂರ್ಣ ಸ್ವರ್ಗದಂತೆ ಅಯೋಧ್ಯೆ ಕಂಗೊಳಿಸ್ತಾ ಇದೆ. ರಾಮ ಮಂದಿರ ಉದ್ಘಾಟನೆಗೆ ಕೆಲವು ಗಂಟೆಗಳು ಮಾತ್ರ ಬಾಕಿ ಇದೆ. ಅಯೋಧ್ಯೆ ಈ ಕ್ಷಣಕ್ಕೆ ಸಂಪೂರ್ಣ ಕೇಸರಿಮಯ ಆಗ್ಬಿಟ್ಟಿದೆ. ಜೈ ಶ್ರೀರಾಮ್ ಅನ್ನೋ ಘೋಷಣೆ ಎಲ್ಲ ಕಡೆ, ರಾಮನೂರಿನ ಕಣದಲ್ಲೂ ಕೂಡ ರಾಮ ಸ್ವರ ಜಪ ಕೇಳ್ತಾ ಇದೆ. ದೇಶದ ಮೂಲೆಯಲ್ಲೂ ಕೂಡ ರಾಮನ ಜಪ ಮೊಳಗ್ತಾ ಇದೆ. ಈಗಾಗಲೇ ರಾಮನ ಮಂದಿರವನ್ನ ವಿಶೇಷ ಪುಷ್ಪಗಳಿಂದ ಅಲಂಕಾರ ಮಾಡಲಾಗಿದೆ. ಸಂಪೂರ್ಣ ಅಯೋಧ್ಯ ನಗರಿಯೇ ಬಣ್ಣದ ಪುಷ್ಪಗಳಿಂದ ವರ್ಣರಂಜಿತವಾಗಿ ಕಾಣ್ತಾ ಇದೆ. ಸಂಜೆಯ ನಂತರದ ವರ್ಣಾಲಂಕಾರ, ದೀಪಾಲಂಕಾರದ ಜೊತೆಗೆ ಜಗಮಗ ಕಂಗೊಳಿಸ್ತಾ ಇದೆ. ರಾಮನ ಮಂದಿರವೂ ಕೂಡ ಸುಮಾರು 10 ಟನ್ಗೂ ಅಧಿಕ ಹೂಗಳಿಂದ ಶೃಂಗರಿಸಲ್ಪಡ್ತಾ ಇದೆ. ರಾಮನ ದರ್ಶನ ಭಾರತದಲ್ಲಿ, ಅಯೋಧ್ಯೆಯಲ್ಲಿ, ರಾಮನ ಮಂದಿರದಲ್ಲಿ, ರಾಮನ ಜನ್ಮಭೂಮಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದ ಹಿಂದೂಗಳಿಗೆ, ವಿಶ್ವದ ಹಿಂದೂಗಳಿಗೆ ರಾಮನನ್ನು ನೋಡುವ ಭಾಗ್ಯ. ಈವರೆಗೂ ಕೂಡ ರಾಮಲಲ್ಲಾನ ಒಂದು ಸಣ್ಣ ಮೂರ್ತಿ 500 ವರ್ಷಗಳ ಹಿಂದೆ ಯಾವ ದೇಗುಲ ಇತ್ತು ಅಂತ ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡಿತ್ತೋ ಅಲ್ಲಿದ್ದಂತಹ ರಾಮಲಲ್ಲಾನ ಒಂದು ಸಣ್ಣ ಮೂರ್ತಿಯನ್ನೇ ನಾವು ಈವರೆಗೂ ಪೂಜಿಸ್ತಾ ಇದ್ವಿ. ಅದೊಂದು ಸಣ್ಣ ಹಟ್ಟಲ್ಲಿತ್ತು ಅಥವಾ ಒಂದು ಸಣ್ಣ ಟೆಂಟಲ್ಲಿತ್ತು. ಆದರೆ ಈಗ ಭವ್ಯ ರಾಮ ಮಂದಿರದಲ್ಲಿ ರಾಮ ವಿರಾಜಮಾನನಾಗಿ ನಾಳೆ ಇಡೀ ವಿಶ್ವದ ಹಿಂದೂಗಳಿಗೆ ದರ್ಶನವನ್ನು ಕೊಡುವಂಥ ಸಂದರ್ಭ. ಕೊನೆ ಕ್ಷಣದ ಸಿದ್ಧತೆಗಳು, ಕೊನೆಯ 24 ಗಂಟೆಗಳ ಸಿದ್ಧತೆಗಳು ಈಗಾಗಲೇ ರಾಮ ಮಂದಿರದಲ್ಲಿ ನಡೀತಾ ಇದೆ. ಕೇವಲ ರಾಮ ಮಂದಿರ ಮಾತ್ರ ಅಲ್ಲ, ಅಯೋಧ್ಯೆ ಅನ್ನುವಂಥ ಪುಣ್ಯ ಭೂಮಿಯಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳು ನಡೀತಾ ಇದೆ. ಕೊನೆ ಹಂತದ ಸಿದ್ಧತೆಗಳನ್ನು ಮಾಡಿಕೊಳ್ತಿದ್ದಾರೆ. ಮನೆಯಲ್ಲೂ ಕೂಡ ಹಬ್ಬದ ವಾತಾವರಣ ಮನೆ ಮಾಡಿದೆ. ಇಡೀ ದೇಶದಲ್ಲಿ ಮತ್ತೊಂದು ದೀಪಾವಳಿಯ ಸಂಭ್ರಮ ಮನೆ ಮಾಡಿದೆ. ಎಲ್ಲಿ ನೋಡಿದ್ರು ಹಿಂದೂ ಕೇಸರಿ ಧ್ವಜ, ರಾಮನ ಧ್ವಜಗಳು ಕಂಗೊಳಿಸ್ತಾ ಇವೆ, ರಾರಾಜಿಸ್ತಾ ಇವೆ. ಇತಿಹಾಸವೇ ನೆನಪಿಡುವಂಥ ಒಂದು ಅಪೂರ್ವ ಸಮ್ಮಿಲನ, ಅಪೂರ್ವ ಗಳಿಗೆ ಕೆಲವು ಗಂಟೆಗಳ ಮುಂದಿದೆ ಅನ್ನೋದು 500 ವರ್ಷಗಳಿಂದ ನಡೀತಾ ಇದ್ದಂಥ ಸತತ ಹೋರಾಟದ ಫಲವಾಗಿ ಭವ್ಯ ರಾಮ ಮಂದಿರ ನಮ್ಮ ಕಾಲದಲ್ಲಿ ಉದ್ಘಾಟನೆ ಆಗ್ತಾ ಇದೆ ಅಂತ ಹೇಳೋದು ನಮ್ಮ ಪಾಲಿನ ಸುಯೋಗವೇ ಸರಿ. ಅಯೋಧ್ಯೆಯ ರಾಮ ಮಂದಿರ ಕೊನೆಯ ಕ್ಷಣದ ಸಿದ್ಧತೆಗಳನ್ನು ಕಂಡುಕೊಳ್ತಾ ಇದೆ. ಈಗಾಗಲೇ ರಾಮಲಲ್ಲಾನ ವಿಶೇಷ ಮೂರ್ತಿ, ಕರ್ನಾಟಕದ ಅರುಣ್ ಯೋಗಿರಾಜ್ ಕೆತ್ತಿರುವಂಥ ಮೂರ್ತಿ ನಾಳೆ ರಾಮನಾಗಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಪಡೆದುಕೊಳ್ಳುತ್ತೆ. ಈಗಾಗಲೇ ಗರ್ಭಗುಡಿಯಲ್ಲಿ ರಾಮ ವಿರಾಜಮಾನನಾಗಿದ್ದಾನೆ. ವಿಶೇಷವಾಗಿ ಇಡೀ ಅಯೋಧ್ಯೆ ರಾಮಾಯಣದ ಹಲವು ಕಥೆಗಳನ್ನು ಸಾರಿ ಹೇಳ್ತಾ ಇವೆ. ಇಡೀ ಅಯೋಧ್ಯೆಯ ಇತಿಹಾಸದಲ್ಲಿ 2 ಸುವರ್ಣ ಸಂದರ್ಭವನ್ನು ನೋಡಿರಬಹುದು. ಒಂದು, ಶ್ರೀರಾಮ 14 ವರ್ಷಗಳ ವನವಾಸವನ್ನು ಮುಗಿಸಿ ರಾವಣ ಮರ್ದನ ಮಾಡಿ ನಂತರ ಮರಳಿ ಅಯೋಧ್ಯೆಗೆ ಬಂದಂಥ ಸಂದರ್ಭ. ಅದೇ ರೀತಿಯ ಸಂದರ್ಭ ಈಗ ಮತ್ತೆ ಸೃಷ್ಟಿಯಾಗಿದೆ. ಎಲ್ಲ ಒಂದು ಕಡೆ 14 ವರ್ಷ ಅಲ್ಲ, 500 ವರ್ಷಗಳ ವನವಾಸ. 500 ವರ್ಷಗಳ ನಂತರ ಅಯೋಧ್ಯೆಗೆ ಪಟ್ಟಾಭಿಷೇಕಕ್ಕಾಗಿ ರಾಮ ಆಗಮಿಸ್ತಿದ್ದಾನೆ. ಆ ಪಟ್ಟಾಭಿಷೇಕಕ್ಕೆ ಅಯೋಧ್ಯ ಪುರ ಸಿದ್ಧವಾಗಿದೆ. ಎಲ್ಲ ಮಂತ್ರಿ ಮಾಘಧರ ಸಿದ್ಧರಾಗಿದ್ದಾರೆ ಅನ್ನುವ ಅನುಭವವನ್ನು ಕೊಡುವಂಥ ಸ್ವರ್ಗ ಲೋಕ ಧರೆಗಿಳಿದಿದೆ. ಅಯೋಧ್ಯೆ ಯಾವ ರೀತಿ ಸಿಂಗಾರ ಆಗಿದೆ, ಸಿದ್ಧತೆಗಳು ಯಾವ್ಯಾವ ರೀತಿಯಲ್ಲಿ ನಡೀತಾ ಇದೆ ಅನ್ನುವ ಸಂಪೂರ್ಣ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ರಾಜಗೋಪುರಗಳು, ಸ್ವಾಗತ ಗೋಪುರಗಳು, ಬೇರೆ ರೀತಿಯ ವಿವಿಧ ವಾಸ್ತುಶಿಲ್ಪದ ವಿವಿಧ ಪ್ರಾಮುಖ್ಯತೆಯನ್ನು ಸಾರುವಂತಹ ಹಲವು ವಿಶೇಷಗಳು ಅಯೋಧ್ಯೆಯಲ್ಲಿ ಈಗಾಗಲೇ ಸಿಂಗಾರವಾಗಿ ನಿಂತಿದೆ. ಭವ್ಯ ಅಯೋಧ್ಯೆಯ ದರ್ಶನಕ್ಕೆ, ಅಯೋಧ್ಯೆಯ ಶ್ರೀರಾಮನ ದರ್ಶನಕ್ಕೆ ಕೆಲವು ಗಂಟೆಗಳು ಮಾತ್ರ ಬಾಕಿ ಇದೆ. ನಾಳೆ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯ ಒಳಗೆ ಶ್ರೀರಾಮ ಅಯೋಧ್ಯಾಪುರದಲ್ಲಿ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೊಳ್ತಾನೆ ಅನ್ನೋ ಸಂತಸದ ಸುದ್ದಿ ಅದೆಷ್ಟೋ ಹಿಂದೂಗಳ ಹೃದಯದಲ್ಲಿ. ಬಹುತೇಕ ಈ ಸೋಮವಾರ ಅನ್ನುವಂಥ ದಿನವನ್ನು ಬಹಳ ಕಾತರದಿಂದ ಕಾಯ್ತಾ ಇರುವಂಥ ಮೊದಲ ಸೋಮವಾರ ನಾಳೆ ಅಂತ ಅನಿಸುತ್ತೆ. 500 ವರ್ಷಗಳ ಇತಿಹಾಸ ಅಥವಾ 500 ವರ್ಷಗಳ ಹಿಂದೆ ಮಣ್ಣಿನ ಅಡಿ ಹುದುಗಿ ಹೋಗಿದ್ದಂಥ ಇತಿಹಾಸ ಈಗ ಮತ್ತೆ ಚಿಗುರೊಡೆದಿದೆ, ವಿಶಾಲವಾಗಿ ಮರವಾಗಿ ನಿಂತಿದೆ. ರಾಮನ ಭಕ್ತಿಗೆ, ರಾಮನ ಸ್ಮರಣೆಗೆ ಇಡೀ ಅಯೋಧ್ಯ ನಗರ ಸಜ್ಜಾಗಿ ನಿಂತಿದೆ. ಈ ಫ್ಲಾಗ್ಗಳನ್ನು ಗಮನಿಸ್ತಾ ಇದ್ದೀರಿ. ಈ ಫ್ಲಾಗ್ಗಳು ಈ ಅಯೋಧ್ಯೆಯ ರಾಮಧ್ವಜಗಳು ಅಂತ ಕರೆಸ್ಕೊಳ್ತೀವಿ, ಅಥವಾ ಭಗವಧ್ವಜಗಳು ಅಂತ ಕೂಡ ಈ ಧ್ವಜವನ್ನು ಕರಿತೀವಿ. ಈ ಭಗವಧ್ವಜ, ರಾಮಧ್ವಜ ಇಡೀ ದೇಶದ ಮೂಲೆಯಲ್ಲಿ ಇವತ್ತು ರಾಮಧ್ವಜ ಇಲ್ಲದೆ ಇರುವಂಥ ಒಂದು ಊರು ತೋರಿಸಿ ಭಾರತದಲ್ಲಿ. ಪ್ರತಿ ಊರಿನಲ್ಲೂ ಕೂಡ ರಾಮಧ್ವಜ ಕಂಗೊಳಿಸ್ತಾ ಇದೆ, ಕೇಸರಿಮಯವಾಗಿದೆ. ಪ್ರತಿನಿಧಿ
ಸಂತೋಷ್ ಹೊಸಹಳ್ಳಿ ಅಯೋಧ್ಯೆಯಿಂದ ನೇರ ಪ್ರಸಾರದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ನಾನು ಈಗಲೇ ಹೇಳ್ತಾ ಇದ್ದೆ, ಭಾರತದಲ್ಲಿ ಒಂದು ಹಳ್ಳಿ ತೋರಿಸಿ, ಒಂದು ಊರು ತೋರಿಸಿ ಅಲ್ಲಿ ಇವತ್ತು ಕೇಸರಿ ಇಲ್ಲ ಅಂತ ಹೇಳಿ. ಅಂಥ ಜಾಗವೇ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಅಯೋಧ್ಯೆ ಹೇಗಿರಬಹುದು ಅನ್ನೋ ಕುತೂಹಲ. ನೀವು ಹೇಳಿ ಕೇಳಿ ಅಯೋಧ್ಯೆಯಲ್ಲಿದ್ದೀರಿ, ಪುಣ್ಯ ಮಾಡಿದ್ದೀರಿ ಅಂತ ಭಾವಿಸ್ತಾ ಅಯೋಧ್ಯೆಯನ್ನ ಈ ಕ್ಷಣಕ್ಕೆ ನಮಗೆ ವಿಸ್ತರಿಸಬಹುದೇ? ಖಂಡಿತ ಪ್ರಣೋತ್, ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರುವಂತದ್ದು ರಾಮ ಮಂದಿರ ಉದ್ಘಾಟನೆ ಮತ್ತು ರಾಮಲಲ್ಲನ ಪ್ರತಿಷ್ಠಾಪನೆಗೆ. ಹೀಗಾಗಿ ಸಂಪೂರ್ಣವಾಗಿ ಇದೀಗ ಅಯೋಧ್ಯೆ ರಾಮಧ್ವಜದಲ್ಲಿ ಕಂಗೊಳಿಸ್ತಾ ಇದೆ. ದೀಪಾಲಂಕಾರಗಳಿಂದ, ಹೂವಿನ ಅಲಂಕಾರಗಳಿಂದ ಸಂಪೂರ್ಣವಾಗಿ ತಮ್ಮನ್ನು ತಾವು ಮದುವೆನ ಗಿತ್ತಿಯಂತೆ ಈಗಾಗಲೇ ಅಯೋಧ್ಯೆ ಸಿದ್ಧಪಡಿಸಿಕೊಂಡಿರುವಂತ ಗಮನಿಸಬಹುದು. ಜೊತೆಗೆ ಇವತ್ತು ಸಂಜೆ ವೇಳೆಗೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಅಯೋಧ್ಯೆಗೆ ಆಗಮಿಸುತ್ತಾರೆ. ಅವರ ಕೊನೆಯ ದಿನದ ಒಂದು ವ್ರತಾಚರಣೆ ಏನಿದೆ ಅದನ್ನು ಕೂಡ ಸರಯೂ ನದಿಯ ತಟದಲ್ಲೇ ಮಾಡ್ತಾರೆ ಅನ್ನೋದರ ಬಗ್ಗೆ ಈಗಾಗಲೇ ಹೇಳಲಾಗ್ತದೆ. ಹೀಗಾಗಿ ದೆಹಲಿಯ ಅಯೋಧ್ಯೆಯಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಬಹುತೇಕ ಕೇಂದ್ರ ಮೀಸಲು ಪಡೆ ಇರಬಹುದು. ಜೊತೆಗೆ ಅಯೋಧ್ಯೆ ಹಾಗೂ ಉತ್ತರ ಪ್ರದೇಶದಲ್ಲಿ ಇರುವಂತಹ ಪೊಲೀಸರ ತೆಕ್ಕೆಯಲ್ಲಿ ಇದೀಗ ಅಯೋಧ್ಯೆ ನಗರವಿದೆ. ನಾನೀಗ ಇರುವಂತಹ ಈ ಒಂದು ಪ್ರದೇಶ ಹನುಮಾನ್ ಗಡಿ, ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂತಹ ಹನುಮಾನ್ ಗಡಿ ತಾವು ಗಮನಿಸಬಹುದು. ಹನುಮಾನ್ ಗಡಿಯ ಪ್ರವೇಶ ದ್ವಾರದಲ್ಲಿ ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತುಗಳನ್ನು ಈಗಾಗಲೇ ಮಾಡಲಾಗಿರುವಂತಹ ದೃಶ್ಯಾವಳಿಗಳು. ಮುಖ್ಯವಾಗಿ ಉತ್ತರ ಪ್ರದೇಶ ಪೊಲೀಸರು ಈ ಒಂದು ಮುಖ್ಯ ದ್ವಾರದಲ್ಲಿ ಹೋಗುವಂತಹ ಬರುವಂತಹ ವ್ಯಕ್ತಿಗಳ ಸಂಪೂರ್ಣ ತಪಾಸಣೆಗಳನ್ನ ನಡೆಸ್ತಾರೆ ಅನ್ನುವಂಥದ್ದು. ಈಗಾಗಲೇ ಸಾರ್ವಜನಿಕರಿಗೆ ಶ್ರೀರಾಮಲಲ್ಲನ ದರ್ಶನವೇನಿದೆ ಅದು, ಜೊತೆಗೆ ಹನುಮಾನ್ ಗಡಿಯ ದರ್ಶನ, ಇದೆಲ್ಲವಕ್ಕೂ ಕೂಡ ನಿರ್ಬಂಧವನ್ನು ಹಾಕಲಾಗಿರುವಂತದ್ದು. ಇನ್ನು 2 ದಿನಗಳ ಕಾಲ, ಇವತ್ತಿನಿಂದ 2 ದಿನಗಳ ಕಾಲ ಯಾವುದೇ ರೀತಿಯಾದಂತಹ ಸಾರ್ವಜನಿಕರಿಗೆ ಅವಕಾಶಗಳಿಲ್ಲ ಅನ್ನುವಂಥದ್ದು. ಈ ಒಂದು ಹನುಮಾನ್ ಗಡಿಯ ಒಂದು 20 ಮೀಟರ್ ದೂರದಲ್ಲಿ ಇರುವಂತಹ ಈ ಒಂದು ಪಥವೇನಿದೆ ಸಾಕಷ್ಟು ವಿಶಾಲವಾಗಿ ಈಗಾಗಲೇ ಕಂಗೊಳಿಸಿರುವಂತದ್ದು. ಜೊತೆಗೆ ವಿಸ್ತೀರ್ಣವಾಗಿ ಕೂಡ ಇದನ್ನು ಮಾಡಲಾಗಿರುವಂತದ್ದು. 2 ಇಕ್ಕೆಲಗಳಲ್ಲಿ ಈಗಾಗಲೇ ತಾವು ಗಮನಿಸಬಹುದು ಇಲ್ಲಿರುವಂತಹ ಕೆಲವೊಂದಿಷ್ಟು ಅಂಗಡಿಗಳ ನಾಮಫಲಕಗಳೇನಿದೆ ಇದು ಕೂಡ ಸಾಕಷ್ಟು ಆಕರ್ಷಣೀಯವಾಗಿ ಇಲ್ಲಿ ಇರುವಂತದನ್ನ ಇಲ್ಲಿ ಗಮನಿಸಬಹುದು. ಈ ಹಿಂದೆ ಎಲ್ಲ ಅಯೋಧ್ಯೆ ಈ ರೀತಿಯಾಗಿ ಇರ್ತಾ ಇರಲಿಲ್ಲ. ತುಂಬಾ ಚಿಕ್ಕ ಕಿರಿದಾದಂತಹ ಒಂದು ಪ್ರದೇಶವಾಗಿರ್ತಿತ್ತು. ಓಣಿಯ ಮಾದರಿಯಲ್ಲಿ ರಾಮಲಲ್ಲನ ದರ್ಶನಕ್ಕೆ, ಹನುಮನ ದರ್ಶನಕ್ಕೂ ಕೂಡ ಎಲ್ಲ ಭಕ್ತಾದಿಗಳು ಬರಬೇಕಾಗಿತ್ತು. ಆದ್ರೆ ಈಗ ಇಲ್ಲಿ ಸಾಕಷ್ಟು ವಿಶೇಷತೆಗಳಿಂದ, ಜೊತೆಗೆ ವಿಸ್ತೀರ್ಣವಾಗಿ ಇಲ್ಲಿ ಈ ಒಂದು ಪಥವನ್ನ ನಿರ್ಮಾಣ ಮಾಡಲಾಗಿರುವಂತದ್ದು. 2 ಇಕ್ಕೆಲಗಳಲ್ಲಿ ತಾವೀಗ ಗಮನಿಸಬಹುದು. ಈ ಇರುವಂತಹ ಈ ಒಂದು ಪಥದಲ್ಲಿ ಹೂವಿನ ಅಲಂಕಾರಗಳನ್ನ ಇಲ್ಲ ಇರುವಂತಹ ಇವತ್ತು ಯಾತ್ರಾರ್ಥಿಗಳಿಗೆ, ಪ್ರವಾಸಿಗರಿಗೆ, ರಾಮನ ಭಕ್ತರಿಗೆ ಒಂದು ರೀತಿಯಲ್ಲಿ ನಿರಾಸೆ ಇದು, ಇಲ್ಲಿ ದರ್ಶನಕ್ಕೆ ಅವಕಾಶವಿಲ್ಲ ಅಂತ. ಆದ್ರೆ ಇಡೀ ದೇಶದ ಕೋಟ್ಯಂತರ ಭಾರತೀಯರ ಕನಸು ನನಸಾಗ್ತಿರುವಂತಹ ಸಮಯ ಗಳಿಗೆ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಕೂಡಿ ಬಂದಿರುವಂತದ್ದು. ಹೀಗಾಗಿಯೇ ತಮ್ಮ ತಮ್ಮ ಊರುಗಳಲ್ಲಿ, ಮನೆಗಳಲ್ಲಿ ತಾವು ಯಾವ ಜಾಗದಲ್ಲಿದ್ದೀರಿ ಅದೇ ಕೋಟ್ಯಂತರ ಭಾರತೀಯರ ಕನಸು ನನಸಾಗ್ತಾ ಇದೆ ಅನ್ನುವಂತ ಒಂದು ಪ್ರಾರ್ಥನೆ, ಮನವಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಹಿಂದೆ ಮಾಡಿಕೊಂಡಿದ್ರು. ಹಾಗಾಗಿಯೇ ಯಾಕೆಂತ ಹೇಳಿದ್ರೆ ಅಯೋಧ್ಯೆಗೆ ಬರುವಂತವರ ಗಣ್ಯರ ಸಂಖ್ಯೆ ಅಷ್ಟಿಷ್ಟಲ್ಲ. ಸುಮಾರು 7,000ದಿಂದ 8,000 ಗಣ್ಯರು ಏಕಕಾಲದಲ್ಲಿ ಅಯೋಧ್ಯೆಗೆ ಆಗಮಿಸ್ತಾರೆ. ಜೊತೆಗೆ ಅವರೆಲ್ಲರಿಗೂ ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ, ಜೊತೆಗೆ ಅವರಿಗೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಡ್ಬೇಕಾಗುತ್ತೆ. ಇಲ್ಲಿರುವಂತಹ ಜನರ ಸಹಕಾರ ಬೇಕು, ಇಡೀ ಭಾರತೀಯರ ಸಹಕಾರ ಬೇಕು. ಇದು ವಿಶ್ವ ಮಟ್ಟದ ಕಾರ್ಯಕ್ರಮವಾಗ್ತಾ ಇದೆ. ಹೀಗಾಗಿಯೇ ಸಾಕಷ್ಟು ರೀತಿಯಾದಂತಹ ಸಿದ್ಧತೆಗಳನ್ನ, ಪೂರಕ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. 2 ದಿನದ ದರ್ಶನಗಳು, ಇವತ್ತು ಮತ್ತು ನಾಳೆ 2 ದಿನ ಯಾವುದೇ ರೀತಿಯಾದಂತಹ ದರ್ಶನಗಳು ಸಾರ್ವಜನಿಕರಿಗೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗುತ್ತೆ. ಇನ್ನು ಅಷ್ಟೇ ಮಟ್ಟದ ಭದ್ರತೆಗಳನ್ನ ಕೊಡಬೇಕಾಗತ್ತೆ ಬರುವಂತಹ ಗಣ್ಯರಿಗೆ. ಕೇವಲ ರಾಜಕೀಯ ವ್ಯಕ್ತಿಗಳು ಮಾತ್ರ ಬರುವುದಿಲ್ಲ, ನಾನಾ ವಲಯದ ಉದ್ಯಮಿಗಳು ಬರ್ತಾರೆ, ಜೊತೆಗೆ ತಾರೆಯರು ಬರ್ತಾರೆ. ಹೀಗೆ ನಟರು, ನಾನಾ ವಲಯದಲ್ಲಿ ಹೆಸರು ಪಡೆದಂತಹ, ಜೊತೆಗೆ ಪುರಸ್ಕೃತರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಡಲಾಗಿದೆ. ಈ ರೀತಿಯಾಗಿ ಬರುವಂತಹ ಗಣ್ಯರ ಸಂಖ್ಯೆ ಕೂಡ ಅಧಿಕವಾಗಿದೆ. ಹೀಗಾಗಿಯೇ ಅವರೆಲ್ಲರಿಗೂ ಕೂಡ ಈ ಕಾರಣದಿಂದಾಗಿಯೇ ಇಲ್ಲಿನ ಜನತೆಗೆ, ಜೊತೆಗೆ ಬಹುತೇಕ ರಾಮನ ಭಕ್ತರಿಗೂ ಕೂಡ ಮನವಿಯನ್ನು ಮಾಡಿಕೊಂಡಿರುವಂತದ್ದು. ಎಲ್ಲರೂ ಕೂಡ 2 ದಿನಗಳ ಮಟ್ಟಿಗೆ ತಾವು ಇರುವ ಪ್ರದೇಶಗಳಲ್ಲಿ, ಆಯಾ ದೇವಸ್ಥಾನಗಳಲ್ಲಿ, ಜೊತೆಗೆ ಸಂಬಂಧಪಟ್ಟಂತಹ ಗುಡಿಗಳಲ್ಲಿ ತಾವು ಪೂಜೆಯನ್ನು ಸಲ್ಲಿಸಿ ರಾಮನ ಜ್ಯೋತಿಯನ್ನು ಬೆಳಗ್ಗೆ ಅನ್ನುವಂಥದ್ದನ್ನು ಕೂಡ ಕರೆ ಕೊಡಲಾಯಿತು. ಇನ್ನು ಅಷ್ಟೇ ಭದ್ರತೆಯನ್ನು ಕೊಡಬೇಕಾಗಿರುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇಲ್ಲಿರುವಂತಹ ಭದ್ರತೆಯನ್ನ ಗಮನಿಸೋದಾದ್ರೆ ಅಯೋಧ್ಯೆ ಇರುವಂತದ್ದು ಕೇವಲ 6-7 ಕಿಲೋಮೀಟರ್ ಸುತ್ತ ವಿಸ್ತೀರ್ಣವನ್ನು ಮಾತ್ರ ಹೊಂದಿರುವಂತಹ ಪ್ರದೇಶ. ಆದ್ರೆ ಭದ್ರತೆ ಇಲ್ಲಿ ಸುಮಾರು 8ರಿಂದ 10 ಸುತ್ತು ಭದ್ರತೆಯನ್ನು ಈಗಾಗಲೇ ಮಾಡಲಾಗಿರುವಂತದನ್ನ ಗಮನಿಸಬೇಕು. SPG ಈಗಾಗಲೇ ಲತಾ ಮಂಗೇಶ್ಕರ್ ಚೌಕ್ನಿಂದ ಹಿಡಿದು ಅಯೋಧ್ಯೆ ರಾಮ ಮಂದಿರ ಟ್ರಸ್ಟ್ ಇರುವಂತಹ ಪ್ರದೇಶ, ರಾಮಲಲ್ಲನ ದೇವಸ್ಥಾನ
2 ಕಿಲೋಮೀಟರ್ ರಾಮ್ಪಥ ಅನ್ನುವಂಥದ್ದನ್ನು ಈಗಾಗಲೇ ಕರೆಯಲಾಗುತ್ತೆ. ಸಂಪೂರ್ಣವಾಗಿ CRPF, CISF, SPG ಹಾಗೂ ATS, ಮುಖ್ಯವಾಗಿ ATS ಕೂಡ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಕಳೆದ ಒಂದು ದಿನದ ಹಿಂದಷ್ಟೇ ಅನುಮಾನಾಸ್ಪದ 3 ಜನ ವ್ಯಕ್ತಿಗಳನ್ನು ಕೂಡ ತಮ್ಮ ವಶಕ್ಕೆ ಪಡೆದುಕೊಳ್ಳಲಾಯಿತು. ಅಂದ್ರೆ ಹದ್ದಿನ ಕಣ್ಣನ ಹೆಚ್ಚಾಗಿ ATS ಇಡುವಂಥದ್ದು. ಯಾಕೆಂತ ಹೇಳಿದ್ರೆ ಗಣ್ಯಾತಿ ಗಣ್ಯರ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗಬಾರ್ದು, ತೊಂದರೆಗಳಾಗಬಾರ್ದು, ಅವಘಡಗಳು ಉಂಟಾಗಬಾರ್ದು ಅನ್ನೋಂಥದ್ರ ಬಗ್ಗೆ ಹೆಚ್ಚಿನ ಕಣ್ಗಾವಲನ್ನ ಅದೇ ಪಡೆ ಇಡುತ್ತೆ. ಇನ್ನು ಅತಿ ಹೆಚ್ಚಾಗಿ ಕೇಂದ್ರ ಮೀಸಲು ಪಡೆಯು ಕೂಡ ತಮ್ಮದೇ ಆದಂತಹ ನಿಟ್ಟಿನಿಂದಾಗಿ ಕಾರ್ಯನಿರ್ವಹಿಸಲು ಕೂಡ ಪ್ರಮುಖ ಪಾತ್ರವನ್ನ ವಹಿಸಿಕೊಳ್ಳುತ್ತೆ. ಹೀಗಾಗಿಯೇ ಈ ಎಲ್ಲ ಕಾರಣದಿಂದಾಗಿ 2 ದಿನಗಳ ಮಟ್ಟಿಗೆ ಹನುಮಾನ್ ಗಡಿ ಜೊತೆಗೆ ರಾಮಲಲ್ಲನ ದರ್ಶನ ಎರಡೂ ಕೂಡ ಈಗಾಗಲೇ ನಿರ್ಬಂಧವನ್ನು ವಿಧಿಸೋದಕ್ಕೆ ಮುಂದಾಗಿರುವಂತದ್ದು. ತಾವು ಗಮನಿಸ್ತಾ ಇರಬಹುದು, ಹನುಮಾನ್ ಗಡಿಯ ದೃಶ್ಯಾವಳಿಗಳನ್ನ ನಮ್ಮ ಕ್ಯಾಮರಾಮ್ಯಾನ್ ತಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕೇವಲ ಇಲ್ಲಿ ಸೇವೆ ಸಲ್ಲಿಸೋದಕ್ಕೆ ಯಾರು ಬಂದಿದ್ದಾರೆ ಅಂತವ್ರಗಳಿಗೆ ಮಾತ್ರ ಅವಕಾಶಗಳನ್ನ, ಜೊತೆಗೆ ಅವರ ID ಕಾರ್ಡ್ಗಳಿರುತ್ತೆ. ಅದು ವಿಶೇಷವಾಗಿ ರಾಮ ಮಂದಿರ ಟ್ರಸ್ಟ್ ವತಿಯಿಂದ ಈಗಾಗಲೇ ವಿತರಿಸಲಾಗಿರುವಂತಹ ID ಕಾರ್ಡ್. ಆ ID ಕಾರ್ಡ್ಗೆ ಒಂದು ವೇಳೆ ಸ್ಕ್ಯಾನರ್ ಕೂಡ ಇದೆ. ಸ್ಕ್ಯಾನ್ ನಲ್ಲಿ ಅವರ ಸಂಪೂರ್ಣ ಮಾಹಿತಿಗಳು ಲಭ್ಯವಾದ್ರೆ ಮಾತ್ರ ಅಂತವರನ್ನ ಒಳಗಡೆ ಬಿಡುವಂತಹ ಪ್ರವೇಶವನ್ನ ಇರುವಂತದ್ದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಈ ರೀತಿಯಾದಂತಹ ಸಕಲ ಸಿದ್ಧತೆಗಳೊಂದು ಕಡೆ ಆದ್ರೆ ಇಡೀ ಗಲ್ಲಿ ಗಲ್ಲಿಯಲ್ಲಿ ರಾಮನ ಭಜನೆ, ರಾಮನ ಹಾಡು, ಜೈ ಶ್ರೀರಾಮ್ ಜೊತೆಗೆ ರಾಮ ಧ್ವಜ ಏನಿದೆ ಇಡೀ ಅಯೋಧ್ಯೆಯ ಸುತ್ತಮುತ್ತ ಈಗಾಗಲೇ ಕಂಗೊಳಿಸ್ತಿರುವಂತದ್ದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಪ್ರಣುಕ್ತ್. ರೈಟ್, ಥ್ಯಾಂಕ್ ಯು ಸಂತೋಷ್.